ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನು ಬಿಟ್ಟಿಲ್ಲ, ತಮ್ಮ ಪ್ರಾರ್ಥನೆಯನ್ನು ಬಿಟ್ಟಿಲ್ಲ. ಹೋದಲ್ಲಿ ಬಂದಲ್ಲಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡೆಲ್ಲಿ ಭೇಟಿ ಜೊತೆಗೆ ನಾಯಕರನ್ನ ಭೇಟಿ ಅನ್ನುವಂಥ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಡಿಕೆ ಶಿವಕುಮಾರ್ಗೆ ಬಲ ತಂದಿದೆ ಅಜ್ಜಯ್ಯನ ಆದೇಶ. ಇದೇ ತಿಂಗಳು ಸಿಎಂ ಸ್ಥಾನಕ್ಕೇರೋಕೆ ಡಿಕೆ ಶಿವಕುಮಾರ್ ಕಸರತ್ತು ಮಾಡ್ತಾ ಇದ್ದಾರೆ ಅಂತ. ಸಿಎಂ ಹುದ್ದೆಗೇರೋಕೆ ಅಜ್ಜಯ್ಯನ ಆಜ್ಞೆ ಇದೆ, ಅಲರ್ಟ್ ಆಗಿದ್ದಾರೆ ಡಿಕೆ ಶಿವಕುಮಾರ್. ಅವರಿಗೆ ರಾಜಯೋಗ ಇದೆ ಅನ್ನುವ ಬಗ್ಗೆ ಇದೆ ಸುಳಿವಿದೆ. ಸಿಎಂ ಗಾದಿಗೇರೋದಕ್ಕೆ ಇದೆ ಒಳ್ಳೆ ಟೈಮ್ ಅಂತ ದೈವದ ಸೂಚನೆ ಇದೆ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ. ಅಜ್ಜಯ್ಯನ ಆದೇಶ ಬರ್ತಾ ಇದ್ದಂಗೆ ಸಿಎಂ ಸ್ಥಾನಕ್ಕೇರೋದಕ್ಕೆ ಶಿವಕುಮಾರ್ ಅವರ ಕಸರತ್ತು ಜಾಸ್ತಿ ಆಗ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಮೇಲಿಂದ ಮೇಲೆ ಭೇಟಿಯಾಗುವುದಾಗಿರ್ಬೋದು, ತಮ್ಮ ಸಪೋರ್ಟ್ ಕೇಳೋದಕ್ಕೆ ಶಾಸಕರನ್ನ ಭೇಟಿ ಮಾಡಿಕೊಳ್ಳೋದಾಗಿರ್ಬೋದು, ಅದಕ್ಕೆ ಬೇಕಾಗಿರೋ ಪೂರ್ವ ಸಿದ್ಧತೆಗಳನ್ನು, ಒಳ್ಳೆ ದಿನಾಂಕವನ್ನು ನಿಗದಿ ಮಾಡೋದಾಗಿರ್ಬೋದು, ಹೀಗೆಲ್ಲ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತಿದೆಯಲ್ಲ. ಅದಕ್ಕೆ ದೈವದ ಸೂಚನೆಯೇ ಕಾರಣ ಅಂತ. ಕಾರಣ ಏನು? ದೈವದ ಸೂಚನೆ ಕೊಟ್ಟಿದ್ದೇನು ಅಂತಂದರೆ ರಾಜಯೋಗ ಇದೆ ಅಂತ. ಜೊತೆಗೆ ಸಿಎಂ ಗಾದಿಗೆ ಇರೋದಕ್ಕೆ ಇದೆಯೇ ಒಳ್ಳೆಯ ಟೈಮು ಅಂತ. ಹಾಗಾಗಿ ಅಜ್ಜಯ್ಯನ ಆಜ್ಞೆ ಇರೋದ್ರಿಂದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ ಈಗ. ಸೊ ಪ್ರಯತ್ನವೂ ಮುಂದುವರಿತಾ ಇದೆ, ಪ್ರಾರ್ಥನೆಯೂ ಕೂಡ ಮುಂದುವರಿತಾ ಇದೆ. ಕೇವಲ ಈಗ ಮಾತ್ರ ಅವರು ಈ ರೀತಿಯಾದಂಥ ಆಜ್ಞೆಗಳನ್ನು ಫಾಲೋ ಮಾಡ್ತಿಲ್ಲ ಅಥವಾ ಪಾಲಿಸ್ತಾ ಇಲ್ಲ. ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಗಿರ್ಬೋದು, ಡಿಸಿಎಂ ಹುದ್ದೆಯ ಬಗ್ಗೆಯೂ ಕೂಡ ಆಶೀರ್ವಾದ ಮಾಡಿರ್ತಾರೆ. ಈಗ ಮಹತ್ವಾಕಾಂಕ್ಷೆಯ ಸಿಎಂ ಹುದ್ದೆಗೇರೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ನವೆಂಬರ್ ತಿಂಗಳಲ್ಲೇ ಪಟ್ಟಕ್ಕೇರೋಕ್ಕೆ ಸಜ್ಜಾಗ್ತಾ ಇರೋದು. ಈ ಮಂತ್ ಎಂಡು ರಾಜಯೋಗದ ಸುಳಿವು ಕೊಟ್ಟಿದ್ದಾರೆ ಅಜ್ಜಯ್ಯನವರು. ಈ ಹಿನ್ನೆಲೆ ಸಾಕಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ. ಸಿಎಂ ಸ್ಥಾನವನ್ನು ಗಿಟ್ಟಿಸಿಕೊಳ್ಳೋದಕ್ಕೆ, ಅಜ್ಜಯ್ಯನ ಆಜ್ಞೆಯನ್ನು ಪಾಲಿಸುವುದಕ್ಕೆ ಡಿಕೆ ಶಿವಕುಮಾರ್ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಅತ್ಯುನ್ನತ ಹುದ್ದೆ, ಪಕ್ಷದ ಅತ್ಯುನ್ನತ ಹುದ್ದೆ ಸಿಗುತ್ತೆ ಅಂತ ಆಶೀರ್ವಾದ ಮಾಡಿದ್ರು. ಅದರಂತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಸಿಕ್ತು. ಆಮೇಲೆ ರಾಜಕೀಯವಾಗಿ ಮಂತ್ರಿಗಿರಿಗಾಗಿ ನಿಮಗೆ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಅಂತವೂ ಕೂಡ ಆಶೀರ್ವಾದ ಮಾಡಿದ್ರು. ಡಿಸಿಎಂ ಹುದ್ದೆ ಸಿಕ್ಕಿದೆ. ನಂತರ ಈಗ ಸಿಎಂ ಹುದ್ದೆಗೆ ಸಜ್ಜಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅದಕ್ಕೆ ಈ ಮಂತ್ ಅಂದರೆ ನವೆಂಬರ್ ತಿಂಗಳ ಅಂತ್ಯಕ್ಕೆ ರಾಜಯೋಗದ ಸುಳಿವು ಕೊಟ್ಟಿರೋದ್ರಿಂದಾಗಿ ಅಜ್ಜಯ್ಯನವರು ಅದಕ್ಕೆ ಬೇಕಾಗಿರುವಂಥ ಕಸರತ್ತು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಲೈವ್ನಲ್ಲಿ. ಆನಂದ್, ಒಂದು ಕಡೆ ನವೆಂಬರ್ ಕ್ರಾಂತಿಯ ಸದ್ದು, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾನು ಸಿಎಂ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಪ್ರಾರ್ಥನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ಅಜ್ಜಯ್ಯನ ಸಂದೇಶ ಏನು, ಆಜ್ಞೆ ಏನು, ಅದನ್ನು ಫಾಲೋ ಮಾಡೋಕ್ಕೆ ಡಿಕೆ ಶಿವಕುಮಾರ್ ಅವರು ಏನೇನು ಕಸರತ್ತು ಮಾಡ್ತಿದ್ದಾರೆ ಅಂತ. ಶರತ್, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಹೀಗಿಂದ ಮಾತ್ರವಲ್ಲ, ಕೆಪಿಸಿಸಿ ಪಟ್ಟಕ್ಕೇರಿದ ಸಂದರ್ಭದಲ್ಲೂ ಕೂಡ ಅಜ್ಜಯ್ಯನ ಮಾರ್ಗದರ್ಶನವನ್ನು ಪಡೆದುಕೊಂಡೇ ಅವರು ಮುನ್ನಡಿತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಲೂ ಕೂಡ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದೆ. ಮತ್ತೆ ಪವರ್ ಶೇರಿಂಗ್ ಒಪ್ಪಂದದಂತೆ ತಮಗೆ ಸಿಎಂ ಸ್ಥಾನ ಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಈ ವಿಚಾರವಾಗಿ ಅಜ್ಜಯ್ಯನ ಜೊತೆನೂ ಕೂಡ ಚರ್ಚೆಯನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥದ್ದು. ಅವರ ಒಂದು ಮಾರ್ಗದರ್ಶನ ಮತ್ತೆ ಅವರ ಒಂದು ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ. ಮತ್ತೆ ಅಜ್ಜಯ್ಯನು ಕೂಡ ಸ್ಪಷ್ಟವಾದಂತಹ ಒಂದು ಆದೇಶವನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನೊಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ನೀವು 21ನೇ ತಾರೀಕೆ ಒಂದು ಪದಗ್ರಹಣಕ್ಕೆ ರೆಡಿಯಾಗಿ ಹೈಕಮಾಂಡ್ ಜೊತೆ ಒಂದು ಒಡನಾಟವನ್ನ ಇಟ್ಕೊಳ್ಳಿ, ಮತ್ತೆ ಎಲ್ಲ ಒಂದು ಶಾಸಕರನ್ನ ಮತ್ತೆ ಸಿದ್ದರಾಮಯ್ಯನವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಅನ್ನೋ ಒಂದು ಸಲಹೆಯನ್ನ ಅಜ್ಜಯ್ಯನು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಗುರುಬಲವನ್ನ ಪಡೆದುಕೊಳ್ಳೋದಕ್ಕೆ ಪ್ರಮುಖ ದೇವಸ್ಥಾನಗಳಿಗೆ ಭೇಟಿ ಕೊಡೋದಕ್ಕೂ ಕೂಡ ಅಜ್ಜಯ್ಯ ಒಂದು ಸಲಹೆನೇ ಒಂದು ಕಾರಣ ಅಂತಾನೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿಯೇ ಡಿಕೆ ಶಿವಕುಮಾರ್ ಅವರು ಆ ಕಡೆ ಪ್ರಮುಖವಾಗಿ ಮಂತ್ರಾಲಯ ಸೇರಿದಂತೆ ಪ್ರಮುಖ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿ ವಿಶೇಷ ಪೂಜೆಗಳನ್ನು ಕೂಡ ನೆರವೇರಿಸ್ತಾ ಇದ್ದಾರೆ. ಜೊತೆಗೆ ತಮಗೆ ಒಂದು ಸಿಎಂ ಕುರ್ಚಿಗೆ ಎದುರಾಗ್ತಾ ಇರ್ತಕ್ಕಂಥ ಆತಂಕ, ಅಡ್ಡಿ, ಒಂದು ಅಡೆತಡೆಗಳು ಇವೆಲ್ಲನೂ ಕೂಡ ನಿವಾರಣೆ ಆಗಬೇಕು ಅನ್ನೋ ಒಂದು ನಿಟ್ಟಲ್ಲಿ ವಿಶೇಷವಾದಂತಹ ಒಂದು ಪೂಜೆಗಳನ್ನು ಕೂಡ ನೆರವೇರಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಅಜ್ಜಯ್ಯನು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಕೆಲವೊಂದು ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ಡೇಟ್ ನಲ್ಲಿ ತಾವು ಸಿಎಂ ಆಗಬಹುದು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ನವೆಂಬರ್ 21 ಜೊತೆಗೆ ನವೆಂಬರ್ 23 ಹಾಗೆ ನವೆಂಬರ್ 27 ಈ 3 ದಿನಾಂಕಗಳನ್ನ ಅವರು ನಿಗದಿ ಮಾಡಿಕೊಂಡಿದ್ದಾರೆ. ಅದು ಕೂಡ ಅಜ್ಜಯ್ಯನವರ ಸಲಹೆ ಮೇರೆಗೆ ಅನ್ನೊಂದು ಮಾಹಿತಿಗಳು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕೂಡ ಹರಿದಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಈ ಒಂದು ಬೆಸ ಸಂಖ್ಯೆ ಒಂದು ದಿನಾಂಕಗಳಂತೆ ಪದಗ್ರಹಣಕ್ಕೆ ಎಲ್ಲಾ ರೀತಿಯ ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಒಂದು ವಿಚಾರದಲ್ಲಿ ಬಹಳಷ್ಟು ಜಾಗರೂಕತೆಯಿಂದ ಸಾಫ್ಟ್ ಕಾರ್ನರ್ ಅನ್ನ ತೋರ್ತಾ ಯಾರೇ ಏನೇ ಮಾತಾಡಿದ್ರು ಕೂಡ ನಾನು ಸಿದ್ದರಾಮಯ್ಯನವರಿಗೂ ಕೂಡ ಬಹಳಷ್ಟು ಒಂದು ನಿಷ್ಠನ
ಅಣ್ಣನಾಗಿದ್ದೀನಿ, ಅವ್ರಿಗೂ ಕೂಡ ಬಹಳಷ್ಟು ಒಂದು ಆತ್ಮೀಯತೆಯಿಂದ ಇದ್ದೀನಿ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡ್ಕೊಳ್ತಾ ಈ ಕಡೆ ಪದಗ್ರಹಣಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ನವೆಂಬರ್ 11ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಈ ಒಂದು ವಿಚಾರವನ್ನು ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ಅಜ್ಜಯ್ಯ ಮಾತ್ರವಲ್ಲ, ಕೆಲವು ಜ್ಯೋತಿಷಿಗಳು ಕೂಡ ಮೊರೆ ಹೋಗಿದ್ದಾರೆ. ಮೊನ್ನೆ ಮಹಾರಾಷ್ಟ್ರಕ್ಕೆ ಹೋದಂತ ಒಂದು ಸಂದರ್ಭದಲ್ಲಿ ರಾಜಗುರು ದ್ವಾರಕನಾಥ್ ಅವರನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲೂ ಕೂಡ ಮುಂದೆ ಸಿಎಂ ಕುರ್ಚಿಗಾಗಿ ಯಾವ ರೀತಿಯ ಒಂದು ಸಮಸ್ಯೆಗಳೆದುರಾಗಬಹುದು, ಜೊತೆಗೆ ತಮ್ಮ ಸಿಎಂ ಕುರ್ಚಿಯ ಒಂದು ಭವಿಷ್ಯ ಏನಾಗಿರುತ್ತೆ ಅನ್ನೋ ಒಂದು ವಿಚಾರಗಳನ್ನು ಕೂಡ ದ್ವಾರಕನಾಥ್ ಗುರುಜಿಗಳಿಂದ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಜ್ಜಯ್ಯನ ಒಂದು ಆಶೀರ್ವಾದ ಮೊದಲಿಂದಲೂ ಕೂಡ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಮಂತ್ರಿ ಸ್ಥಾನ ಆಗಿರ್ಬೋದು ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಗಿರ್ಬೋದು, ಇಂಥ ಒಂದು ವಿಚಾರಗಳಲ್ಲೂ ಕೂಡ ಅವರ ಒಂದು ಮಾರ್ಗದರ್ಶನ ಬಹಳಷ್ಟು ಒಂದು ಕೆಲಸ ಮಾಡಿತ್ತು. ಅದರಂತೆ ಈಗ ಸಿಎಂ ಕುರ್ಚಿ ವಿಚಾರದಲ್ಲೂ ಕೂಡ ಅಜ್ಜಯ್ಯನ ಮೊರೆ ಹೋಗಿದ್ದಾರೆ. ಶರತ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.